ಈ ಜಿಲ್ಲೆಯ ಪ್ರಿನ್ಸಿಪಲ್ ರಾಮಕೃಷ್ಣ ಬಿಕೆ ಅನ್ನೋರು 2024 ಪ್ರಿನ್ಸಿಪಲ್ ಪ್ರಶಸ್ತಿಗೆ ಅವರನ್ನು ನಿರಾಕರಣೆ ತಡೆ ಹಿಡಿದಿದ್ದಾರೆ ಸರ್ ಅವಾರ್ಡ್ಗೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಉತ್ತಮ ಶಿಕ್ಷಕ ಅಂದ್ರೆ ಅವ್ರು ಉತ್ತಮ ಶಿಕ್ಷಕ. ಅವರು ಅವರು ವೈಯಕ್ತಿಕ ಅವ್ರದ್ದು ನಂಬಿಕೆಗಳು ಏನದಾವು ಅದ್ರ ಮೇಲೆ ನಾವು ಅವ್ರಿಗೆ ಒಂದು ಅವಾರ್ಡ್ ಕೊಡ್ತೀವಿ ಅನ್ನುವಂಥ ಕೆಟ್ಟ ಸಂಪ್ರದಾಯ ಕಾಂಗ್ರೆಸ್ ಏನು ಮೊದಲಿಂದ ಪಾಲಿಸ್ಕೊಂಡು ಬಂದೈತಿ, ಅದನ್ನು ಬಿಡಬೇಕು. ಅವರು ಮೊದಲಿಂದನೂ ಲೆಫ್ಟಿಸ್ಟ್ ವ್ಯೂಸ್, ಅಂದ್ರೆ ಭಾರತದ ಸಂಸ್ಕೃತಿ, ಆಚಾರ, ವಿಚಾರ, ಭಾಷೆ ಇದರ ತದ್ವಿರುದ್ಧವಾಗಿ ಪಾಶ್ಚಿಮಾತ್ಯದ ರಾಷ್ಟ್ರದ ವಿಚಾರಗಳಿಂದ ಪ್ರೇರೇಪಿತರಾಗಿ ನಮ್ಮ ಸಂಸ್ಕೃತಿಗೆ ವಿರೋಧವಾಗಿ ಯಾರು ನಡ್ಕೊತ ಬಂದಿದ್ದಾರೆ ಅವರಿಗೆ ಅವಾರ್ಡ್ ಕೊಡುವಂಥ ಪದ್ಧತಿ ಮೊದಲಿಂದನೂ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ. ಮೊದಲು ನೀವು ಹಿಂದಿನ ಪದ್ಮಶ್ರೀ, ಪದ್ಮಭೂಷಣ ಇವನ್ನೆಲ್ಲ ನೋಡಿದರೆ ಇಂಥವರಿಗೆ ಅವಾರ್ಡ್ ಕೊಡ್ಕೊಂತ ಬಂದಿತ್ತು. ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಈ ಎಲ್ಲ ಅವಾರ್ಡ್ಗಳಿಗೆ ಒಂದು ಗೌರವ ಬರೋ ರೀತಿಯಲ್ಲಿ ಸಮಾಜದಲ್ಲಿ ಯಾವುದೇ ಪಕ್ಷ, ಯಾವುದೇ ಮತ, ಪಂಥ, ಯಾವುದೋ ಒಂದು ವಿಚಾರಧಾರೆಗೆ ಅಂಟಿಕೊಳ್ಳದ ಸಮಾಜ ಸೇವೆ ಮಾಡುವಂಥವ್ರಿಗೆ ಅವಾರ್ಡ್ ಕೊಡುವಂಥ ಕೆಲಸ ಮೋದಿಯವರು ಶುರು ಮಾಡಿದ್ರು. ಅದೇ ರೀತಿ ಇವತ್ತು ಉತ್ತಮ ಶಿಕ್ಷಕರಾದವ್ರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಡಾಕ ಈ ರೀತಿಯ ಅಡ್ಡ ವಿಚಾರಗಳನ್ನು ತೆಗೆದುಕೊಂಡು ಬರಬಾರ್ದು ಅಂತ ನಾವು ಕಾಂಗ್ರೆಸ್ನ ಅವ್ರಿಗೆ ವಿನಂತಿ ಮಾಡ್ಕೊತೇವೆ. ಯಾಕಂತಂದ್ರೆ ಆ ಹಿಜಾಬದ ಇಶ್ಯೂ ಎಬ್ಬಿಸ್ತವ್ರೆ ಇವ್ರು ಕಾಂಗ್ರೆಸ್ದವ್ರು, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ. ಈಗ ಅದನ್ನು ಯಾವುದೋ ಒಂದು ಶಿಕ್ಷಕರ ಮೇಲೆ ಹಾಕಿ ಅದನ್ನು ಅವಾರ್ಡ್ ಅವ್ರಿಗೆ ಮಕ್ಕಳಿದ್ದ ಒಂಥರ ಮಕ್ಕಳಿಗೆಲ್ಲ ಬೇಕಾದಂಥ ಶಿಕ್ಷಕರಾದ ರಾಮಕೃಷ್ಣ ಅವ್ರಿಗೆ, ನಮ್ಮ ಮುಖ್ಯಾಧ್ಯಾಪಕರಿಗೆ ಅವ್ರಿಗೆ ಅವಾರ್ಡ್ ಕೊಡೋದಂತ ನಿಲ್ಲಿಸ್ತಾ ಇರೋದು, ಇದು ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಬಿಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಗಣೇಶ ಪ್ಯಾಂಡಲ್ನಲ್ಲಿ ಪ್ರಸಾದ ವಿತರಣೆ ಮಾಡಬೇಕಂದ್ರೆ FSSAI ಅವರಿಂದ ಅನುಮತಿ ಪಡೆದಿರಬೇಕಂತ ಅದ್ರ ಬಗ್ಗೆ ಇದು ಇವ್ರಿಗೆ ಈಗ ಮುಸ್ಲಿಂ ಸಮಾಜದವ್ರು ಕೂಡ ಊಟ ಎಲ್ಲ ಕಡೆ ಕೊಟ್ಟಿರ್ತಾರ ತಮ್ಮ ಹಬ್ಬದ ಟೈಮ್ದಾಗ. ಅದಕ್ಕದು ಇವ್ರಿಗೇನು ಈ ರೂಲ್ಸ್ ಅದು ಅಪ್ಲಿಕೇಬಲ್ ಮಾಡಕ್ಕೆ ಬರೋದಿಲ್ಲ. ಕೇವಲ ಹಿಂದೂ ಸಮಾಜದ ಹಬ್ಬಗಳಿದ್ದಾಗ ಮಾತ್ರ ಇಂಥ ರೂಲ್ಸ್ಗಳನ್ನು ತೆಗೆದುಕೊಂಡ್ಬಂದು ಸಮಾಜದ ಈ ಹಬ್ಬ ಹರಿದಿನ ಇವನು ಸರಿಯಾಗಿ ನಡಿದಂಗೆ ನೋಡ್ಕೊಳಕ್ಕೆ ಒಂದು ವ್ಯವಸ್ಥಿತವಾದ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡತೈತಿ. ಈ ರೀತಿಯ ಪ್ರಯತ್ನ ಮಾಡಬೇಡ್ರಿ. ಈಗ ಆಲ್ರೆಡಿ ನಿಮ್ಮ ಸರ್ಕಾರದ ಬಗ್ಗೆ ಜನರ ಪ್ರೀತಿ ಸಂಪೂರ್ಣವಾಗಿ ಕಡಿಮೆ ಹೋಗೈತಿ. ಲೋಕಸಭಾ ಎಲೆಕ್ಷನ್ದಾಗ ನೋಡಿರಿ, ಲೋಕಸಭಾ ಎಲೆಕ್ಷನ್ ಆದಮೇಲೆ ಆದಂಥ ಹಗರಣಗಳು ಒಂದಾದ್ಮೇಲೆ ಒಂದು ಹಗರಣಗಳಿಂದ ಇದು ಸರ್ಕಾರದ ಹೆಸರು ಏನಾಗಿ ಯಾವ ರೀತಿ ಕೆಳಗೆ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಈ ರೀತಿ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಈ ರೀತಿ ಹಿಂದೂ ವಿರೋಧಿ ಕೆಲಸ ಮಾಡಬೇಡ್ರಿ ಅಂತ ನಾನು ವಿನಂತಿ ಪೂರ್ವಕವಾಗಿ ಇವರಿಗೆ ವಿನಂತಿ ಮಾಡ್ಕೊಳ್ತೇನೆ.